ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನು ಇಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ ಕಮಲ್ ವರ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಕಮಲ್ ವರ್ಕ್ ಥ್ರೆಡ್ ಅಂದರೆ ಈ ಥರ ಇರುತ್ತೆ. ಮೊದಲು ದಾರಾನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 6 ಎಳೆ ದಾರ ಮಾಡ್ಕೊಂಡಿರ್ತೀರಲ್ವ ಸಿಲ್ಕ್ ಥ್ರೆಡ್ದು, ಆ ಥರನೂ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಕಮಲ್ ವರ್ಕ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಫಸ್ಟು ದಾರಾನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಒಂಥರ ಚೈನ್ ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕು. ಈ ಥರ ಸ್ವಲ್ಪ ಪುಲ್ ಮಾಡ್ಕೊಂಡ್ಬಿಟ್ಟು ದಾರಾನ ಸೇಮ್ ಚೈನ್ ಹಿಂಗೆ ಹಾಕ್ತೀವಲ್ಲ ಆ ಥರ ಹಾಕೋಕ್ಕೂ ಮುಂಚೆ ಒಂದು ಬೆರಳಿಂದ ಚೈನ್ ಹಾಕೋ ದಾರಾನ ಒಂಚೂರು ಇಟ್ಕೋಬೇಕು. ಆವಾಗ ಒಂಥರ ಲೂಪ್ ಥರ ಕಾಣಿಸುತ್ತೆ. ಅಲ್ಲಿಗೆ ಈಗ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ, ಈಸಿಯಾಗೇ ಇದೆ, ಅಷ್ಟೇನು ಡಿಫಿಕಲ್ಟ್ ಅಂತೇನಿಲ್ಲ. ಲೂಪ್ ಬರೋ ಥರ ಬರ್ತಲ್ಲ, ಅಲ್ಲಿಗೆ ನಾವು ಇದು ಹಾಕ್ಕೊಂಡು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿರೋದು. ಈಗ ಇದಾದಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ನಾನು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ಡಬಲ್ ಕ್ರೋಶೆ ಥರನೇ, ಬಟ್ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಈ ಥರ ಹಾಕಿ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ನೀಡಲ್ ಮೇಲೆ ಒಂದೇ ದಾರ ಉಳಿಬೇಕು. ಆ ಥರ ಹಾಕೋದಕ್ಕೆ ನಾವು ಟ್ರಿಪಲ್ ಕ್ರೋಶೆ ಅಂತೀವಿ. ಈಗ ಟ್ರಿಪಲ್ ಕ್ರೋಶೆ ಆದಮೇಲೆ 2 ಸಲ ಚೈನ್ ಹಾಕ್ತಾ ಇದ್ದೀನಿ. 2 ಸಲ ಚೈನ್ ಆದಮೇಲೆ ಈಗ ಮೊದಲಿಗೇನು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿಗೆ ಆ ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಗೋವರೆಗೂ ನಾವು ಡಬಲ್ ಕ್ರೋಶೆ ಅಥವಾ ಕಂಬ ಅಂತ ಹೇಳ್ತೀವಿ, ಅದನ್ನ ಹಾಕ್ತಾ ಹೋಗಬೇಕು. ತುಂಬ ಸಿಂಪಲ್ ಆಗಿದೆ. ಫಸ್ಟು ಚೈನ್ ಹಾಕೋದೇನಿದೆಯಲ್ಲ ಅದೇ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಇದಂತೂ ನೀವು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಹಾಕಿರ್ತೀರ ನೋಡಿ. ಇದು ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಮೊದಲಿಗೆ ಯಾವ ಥರ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ನಲ್ಲ ಲೂಪ್ ಬರೋ ಥರ, ಅದನ್ನ ಹಾಕಬೇಕು. ಅದ್ರ ನೆಕ್ಸ್ಟು ಟ್ರಿಪಲ್ ಕ್ರೋಶೆ ಮೇಲ್ಗಡೆ ಈ ಥರ ಡಬಲ್ ಕ್ರೋಶೆಗಳು ಹಾಕ್ಕೋತಾ ಹೋಗೋದು. ತುಂಬ ಸಿಂಪಲ್ ಆಗಿದೆ. ಇದು ಬೇಸ್ ಲೈನ್ ಆಗಿರುತ್ತೆ. ನಾನು ನೆಕ್ಸ್ಟ್ ಡಿಸೈನ್ಗೆ ಇದನ್ನೇ ಯೂಸ್ ಮಾಡ್ತೀನಿ. ಸೊ ನೋಡಿ, ಈಗ ನಾನು ಡಬಲ್ ಕ್ರೋಶೆನ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ಬೋದಿತ್ತು, ಬಟ್ ಎಲ್ಲರಿಗೂ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಡಬಲ್ ಕ್ರೋಶೆಸ್ ಕಂಪ್ಲೀಟ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಮೂಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ಮೊದಲಿಗೆ ಏನು ಚೈನ್ ಲೂಪ್ ಥರ ಚೈನ್ ಹಾಕಿದ್ವಲ್ಲ ಅದನ್ನ ಮತ್ತೆ ಹಾಕಬೇಕು. ಸ್ವಲ್ಪ ದಾರಾನ ಈ ಥರ ಪುಲ್ ಮಾಡ್ಕೋಬೇಕು. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಈ ಥರ ಸಿಂಗಲ್ ಇದು ಚೈನ್ ಥರ ಹಾಕ್ಕೊಂಡು ಲೂಪ್ ಬರೋ ಥರ ಒಂದು ಬೆರಳಿಂದ ಇಟ್ಕೊಂಡು ಅಲ್ಲಿಗೆ ಈಗ ಮತ್ತೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿಲ್ಲ ಅಂದರೆ ಅದು ಲೂಪ್ ಥರ ಬರಲ್ಲ ನೋಡಿ. ಈ ಥರ ಒಂಥರ ಲೂಪ್ ಥರ ಒಂಥರ ಡಿಫ್ರೆಂಟ್ ಡಿಸೈನ್ ಬರುತ್ತೆ. ಇದಾದಮೇಲೆ ನಾನು ಮತ್ತೆ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಟ್ರಿಪಲ್ ಕ್ರೋಶೆ ಗೊತ್ತಾಗಲೇ ಹೇಳ್ದಂಗೆ ಹಾಕಿ ಟ್ರಿಪಲ್ ಕ್ರೋಶೆ ನೋಡಿ. ಈ ಥರ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ಟ್ರಿಪಲ್ ಕ್ರೋಶೆ ಆದಮೇಲೆ ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಅದಾದಮೇಲೆ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕೋತಾ ಹೋಗ್ತೀನಿ. ಆ ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಥರನೇ ಇದು ಒಂಚೂರು ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಥರದ ಕುಚ್ಚು ಹಾಕೋತಾ ಇಲ್ಲ, ಬರೀ ಇದೇ ಥರ ಡಿಸೈನ್ ಪ್ಯಾಟರ್ನ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಧ್ಯದಲ್ಲಿ ಚೈನ್ಸ್ ಹಾಕ್ಕೊಂಡು ಕುಚ್ಚು ಹಾಕೋಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.